ಸ್ವಂತ ಹೆಂಡತಿಯ ಮೇಲೆ ಗಂಡನಾದವನು ಸಂಶಯ ಪಡಲು 5 ಮುಖ್ಯ ಕಾರಣಗಳು. ಹೆಂಡತಿಯರೇ, ಗಂಡ ಹೆಂಡತಿಯ ಸಂಬಂಧ ಕಡೆಯವರೆಗೂ ಅನ್ಯೋನ್ಯವಾಗಿ ಸಾಗಬೇಕು ಎಂದರೆ ಇಬ್ಬರಲ್ಲೂ ಹೊಂದಾಣಿಕೆ ತುಂಬಾ ಮುಖ್ಯವಾಗಿರುತ್ತದೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನವೆಂಬ ದೋಣಿಯನ್ನು ಸಾಗಿಸಬೇಕು. ಅಂದರೆ ಬರುವ ಅಡೆತಡೆಗಳನ್ನು, ನೋವು, ನಲಿವು, ಸುಖ, ದುಃಖ ಎಲ್ಲವನ್ನೂ ಸಮನಾಗಿ ಎದುರಿಸಿ ಮುನ್ನಡೆಯಬೇಕು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಆಗುತ್ತಿರುವುದೇ ಬೇರೆ. ಗಂಡನಾದವನು ಹೆಂಡತಿಯ ಮೇಲೆ ಇಲ್ಲಸಲ್ಲದ ಸಂಶಯಗಳನ್ನು ತೆಗೆದುಕೊಂಡು ಜೀವನದಲ್ಲಿ ನೆಮ್ಮದಿಯನ್ನೇ ಹಾಳು ಮಾಡಿಕೊಂಡಿರುತ್ತಾರೆ. ಇದರಿಂದ ಹೆಂಡತಿಗೂ ಗಂಡನಿಗೂ ನೆಮ್ಮದಿ ಇಲ್ಲದೆ, ಹೆಂಡತಿಗೂ ಜೀವನದಲ್ಲಿ ಸಮಾಧಾನ ಇಲ್ಲದೆ ತಮ್ಮ ಸಂಸಾರವನ್ನೇ ಹಾಳು ಮಾಡಿಕೊಂಡಿರುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ದಾಂಪತ್ಯ ದ್ರೋಹದ ಇತಿಹಾಸವಿದ್ದರೆ ಅಥವಾ ಜೀವನದಲ್ಲಿ ನಂಬಿಕೆಯು ಮುರಿದಿದ್ದರೆ ಆ ಸಂದರ್ಭದಲ್ಲಿ ಅನುಮಾನ ಹೆಚ್ಚಾಗುವುದು ಅಥವಾ ಅನುಮಾನವನ್ನು ಉಂಟುಮಾಡುವುದು. ತಮ್ಮ ಸಂಗಾತಿಯ ಹಿಂದಿನ ಪ್ರಾಮಾಣಿಕತೆ ಇನ್ನೊಬ್ಬರಿಗೆ ಅನುಮಾನವನ್ನು ಉಂಟುಮಾಡುವುದು. ಅಲ್ಲದೆ ಹೆಂಡತಿ ಅಥವಾ ಗಂಡ ಈಗಿನ ಸಮಯದಲ್ಲಿ ಫೋನ್ ಅಥವಾ ಮೊಬೈಲ್ನಲ್ಲಿ ಹೆಚ್ಚು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು. ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಸಂಶಯ ಮೂಡುವುದು. ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಹೇಳದೆ ಹೊರಗಡೆ ಓಡಾಡುವುದು. ಇದರಿಂದ ಅನುಮಾನ ಹೆಚ್ಚಾಗುತ್ತಿದೆ. ಬೇರೆಯೊಬ್ಬರಿಗೆ ತನ್ನ ಹೆಂಡತಿ ಹೆಚ್ಚು ಗಮನವನ್ನು ನೀಡಿದರೂ ಸಹ ಪತಿ ಅನುಮಾನ ಹೆಚ್ಚಾಗುವುದು. ಕೆಲವೊಬ್ಬ ಗಂಡಸಿನಲ್ಲಿರುವ ಸ್ವಂತ ಅಭದ್ರತೆ ಅಥವಾ ಕಡಿಮೆ ಸ್ವಾಭಿಮಾನವು ಅವರ ದಾಂಪತ್ಯ ಜೀವನದಲ್ಲಿ ಅನುಮಾನವನ್ನು ಉಂಟುಮಾಡುತ್ತದೆ. ದಂಪತಿಗಳಲ್ಲಿ ಭಾವನಾತ್ಮಕ ಮತ್ತು ದೈಹಿಕ ಅನ್ಯೋನ್ಯತೆಯ ಕೊರತೆಯೂ ಸಹ ಅನುಮಾನ ಮತ್ತು ಅಪನಂಬಿಕೆಯನ್ನು ಉಂಟುಮಾಡುತ್ತದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಗಂಡನಾದವನು ತನ್ನ ಸ್ವಂತ ಹೆಂಡತಿಯ ಮೇಲೆ ಸಂಶಯ ಪಡುವುದಕ್ಕೆ 5 ಬಹುಮುಖ್ಯ ಕಾರಣಗಳನ್ನು ಹೆಂಗಸರು ತಿಳಿದುಕೊಳ್ಳಲೇಬೇಕು. 1. ಗಂಡನಾದವನು ತನ್ನ ಸ್ವಂತ ಹೆಂಡತಿಯ ಮೇಲೆ ಸಂಶಯ ಪಡುವುದಕ್ಕೆ ಬಹುಮುಖ್ಯ ಕಾರಣವೇ ಅವಳ ಸೌಂದರ್ಯ. ಹೌದು ಸ್ನೇಹಿತರೆ, ಹೆಣ್ಣಿಗೆ ಸೌಂದರ್ಯ ಅನ್ನೋದು ವರವೂ ಹೌದು, ಶಾಪವೂ ಹೌದು. ಅದು ಹೇಗೆಂದರೆ, ಒಂದು ಗಂಡು ಹೆಣ್ಣಿನ ಸೌಂದರ್ಯಕ್ಕೆ ಕಳೆದು ಹೋಗುತ್ತಾನೆ. ಆ ಸೌಂದರ್ಯಕ್ಕೆ ಮಾರು ಹೋಗಿ ಅವನು ತನ್ನ ಇಡೀ ಜೀವನವನ್ನೇ ಅವಳಿಗೆ ಅರ್ಪಿಸುತ್ತಾನೆ. ಆದರೆ ಮದುವೆಯ ನಂತರ ಆ ಸೌಂದರ್ಯವೇ ಅವನಿಗೆ ಶಾಪವಾಗಿ ಬಿಡುತ್ತದೆ. 2. ತನ್ನ ಸ್ವಂತ ಪತ್ನಿಯಾದವಳು ದಿನದಲ್ಲಿ 2 ರಿಂದ 3 ಬಾರಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳುತ್ತಿದ್ದರೆ, ಪದೇ ಪದೇ ಕನ್ನಡಿಯ ಮುಂದೆ ಕುಳಿತು ಮೇಕಪ್ ಮಾಡಿಕೊಳ್ಳುತ್ತಿದ್ದರೆ ಗಂಡನಾದವನಿಗೆ ಬಹುಬೇಗ ಸಂಶಯ ಮೂಡುತ್ತದೆ. 3. ತನ್ನ ಪತ್ನಿಯಾದವಳು ಯಾವಾಗ ನೋಡಿದರೂ ಫೋನ್ನಲ್ಲಿ ಬ್ಯುಸಿಯಾಗಿದ್ದರೆ, ದಿನದ 24 ಗಂಟೆಯೂ ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದರೆ ಗಂಡನಿಗೆ ಬಹುಬೇಗ ಸಂಶಯ ಮೂಡುತ್ತದೆ. 4. ಪದೇ ಪದೇ ಬೇರೆಯವರ ಮನೆಗೆ, ಸಭೆ ಸಮಾರಂಭಗಳಿಗೆ ಹೋಗುತ್ತಿದ್ದರೆ ಗಂಡನಾದವನಿಗೆ ತನ್ನ ಹೆಂಡತಿಯ ಮೇಲೆ ಸಂಶಯ ಮೂಡಲು ಪ್ರಾರಂಭಿಸುತ್ತದೆ. 5. ಹೆಂಡತಿಯಾದವಳು ಹೊರಗಡೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಸಮಯಕ್ಕಿಂತ ತಡವಾಗಿ ಮನೆಗೆ ಬರುತ್ತಿದ್ದರೆ ಸಹಜವಾಗಿಯೇ ಗಂಡನಾದವನಿಗೆ ತನ್ನ ಹೆಂಡತಿಯ ಮೇಲೆ ಸಂಶಯ ಮೂಡಲು ಪ್ರಾರಂಭಿಸುತ್ತದೆ. ನಿಮ್ಮ ಸಂಬಂಧದಲ್ಲಿಯೂ ಕೂಡ ನೀವು ಅನುಮಾನವನ್ನು ಅನುಭವಿಸುತ್ತಿದ್ದರೆ ಈ ಕಾಳಜಿಯನ್ನು ತೆಗೆದುಕೊಳ್ಳಿ. 1. ನಿಮ್ಮ ಭಾವನೆಗಳು ಮತ್ತು ಕಾಳಜಿಯ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮುಚ್ಚುಮರೆ ಮಾಡದೆ ಮಾತನಾಡಿ. 2. ದಂಪತಿಗಳು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಕೌನ್ಸಿಲಿಂಗ್ ಅನ್ನು ತೆಗೆದುಕೊಳ್ಳಲು ಹಿಂಜರಿಯದಿರಿ. ಮನಸ್ಸಿನಲ್ಲಿದ್ದ ಸಂಶಯ ನಿವಾರಣೆಗೆ, ನಂಬಿಕೆ ಮತ್ತೆ ಬರಲು ಸಂಗಾತಿಗಳು ಇಬ್ಬರು ಕೌನ್ಸಿಲಿಂಗ್ ಪಡೆದುಕೊಳ್ಳುವುದು ಅತಿ ಮುಖ್ಯ. ಕೌನ್ಸಿಲಿಂಗ್ ಅನ್ನು ತೆಗೆದುಕೊಳ್ಳುವುದರಿಂದ ಅರ್ಧ ಸಮಸ್ಯೆ ಪರಿಹರಿಸಲು ಮತ್ತು ವಿಶ್ವಾಸವನ್ನು ಮತ್ತೊಮ್ಮೆ ಮೂಡಿಸಲು ಸಹಾಯವಾಗುತ್ತದೆ. ನಿಮ್ಮ ಸ್ವಂತ ವೈಯಕ್ತಿಕ ಅಭದ್ರತೆಗಳನ್ನು ಪರಿಹರಿಸುವಲ್ಲಿ ಇದು ಗಮನಾರ್ಹ ಪಾತ್ರವನ್ನು ವಹಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದ್ರೆ, ಗಂಡ ಹೆಂಡತಿಯರು ತಮ್ಮ ಜೀವನವನ್ನು ಕಡೆಯವರೆಗೂ ಅರ್ಥಪೂರ್ಣವಾಗಿ ಸಾಧಿಸಬೇಕು. ಅಲ್ಲದೆ ಗಂಡನಾದವನು ಹೆಂಡತಿಯ ಮೇಲೆ, ಹೆಂಡತಿಯಾದವಳು ಗಂಡನ ಮೇಲೆ ಇಲ್ಲ ಸಲ್ಲದ ಸಂಶಯಗಳನ್ನು ತೆಗೆದುಕೊಂಡು ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಅಲ್ಲದೆ ಮಕ್ಕಳ ಜೀವನವನ್ನು ಹಾಳು ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದು ಕೊನೆಯಲ್ಲಿ ಹೆಚ್ಚಾಗಿ ಡೈವರ್ಸ್ ಮಟ್ಟದವರೆಗೂ ಬಂದು ನಿಲ್ಲುತ್ತದೆ. ಈ ತರಹದ ಯಾವುದೇ ತಪ್ಪುಗಳನ್ನು ಮಾಡದೆ ಮನಸ್ಸಿನಲ್ಲಿ ಸಂಶಯಗಳನ್ನು ತೆಗೆದುಹಾಕಿ ಸಮಯಕ್ಕೆ ಸ್ವಲ್ಪ ತಾಳ್ಮೆ ತಂದುಕೊಂಡು ತಾಳ್ಮೆಯಿಂದ ಯೋಚಿಸಿ ಬದುಕುವುದನ್ನು ಕಲಿತುಕೊಳ್ಳಬೇಕಾಗಿದೆ.
ಆಗ ಮಾತ್ರ ಬದುಕು ಅರ್ಥಪೂರ್ಣವಾಗಿ ಇನ್ನೊಬ್ಬರಿಗೂ ಮಾದರಿಯಾಗಿ ಕಾಣುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.